Hi all, welcome back to my channel Rakshita Vlogs. ಆಲ್ರೆಡಿ ನನ್ನ ವ್ಲಾಗ್ ತಮ್ಮನೇನಲ್ಲಿ ನೋಡಿರ್ತೀರ ಏನು ರಿಲೇಟೆಡ್ ವ್ಲಾಗ್ ಇವತ್ತು ಅಂತ. ನನ್ನ ಅಕ್ಕ ಮಗಳು ಪಂಜನಿದು ಹಾಫ್ ಸಾರಿ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವೆಲ್ಲ ಹಿಂದಿನ ದಿವಸನೇ ಹೋಗಿದ್ವಿ, ವೆಡ್ನಸ್ಡೇ ಇದ್ದಿದ್ದು. ಸೊ ಟ್ಯೂಸ್ಡೇನೇ ಹಿಂದಿನ ದಿವಸನೇ ಹೋಗಿ ಎಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಪ್ರೀವಿಯಸ್ ನಾನು ಇಲ್ಲಿಂದನೇ ನೇಲ್ ಆರ್ಟ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೆ. ಸ್ಕೂಲ್ ಡೇಸ್ ಇರೋದ್ರಿಂದ ಸ್ಕೂಲೆಲ್ಲ ಇರುತ್ತಲ್ಲ ಮಕ್ಕಳಿಗೆ, ಹಾಗಾಗಿ ನಾವು ಸ್ವಲ್ಪ ಮುಂಚೆನೇ ಹೋಗೋದಕ್ಕಾಗಲ್ಲ. ಹಾಲಿಡೇಸ್ ಇತ್ತು ಅಂತಂದರೆ ನಾವು 2-3 ಡೇಸ್ ಬಿಫೋರೇ ಹೋಗ್ಬೋದು. ಮಕ್ಕಳಿಗೆಲ್ಲ ರಜೆ ಇರಲಿಲ್ಲ, ಹಂಗೂ ದಿಹಾನ್ ಬಂದಿಲ್ಲ. ನಾನು ಮತ್ತು ನಕ್ಷತ್ರ ಇಬ್ಬರು ಬಂದ್ವಿ. ಸೊ ಇವತ್ತು ಟ್ಯೂಸ್ಡೇ ನೈಟ್ ನಾವೆಲ್ಲರೂ ಈವ್ನಿಂಗಿಂದನೇ ಎಲ್ಲ ಮೆಹಂದಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ನಮ್ಮ ಅತ್ತಿಗೆ, ಸುಧಾಕ, ಆಶಕ, ಮಮ್ಮಿ, ನನ್ನ ತಂಗಿನೂ ಜಾಯ್ನ್ ಆದಳು. ಆಮೇಲೆ ಪಂಜನಿಗೂ ಅಲ್ಲಿ ಪಕ್ಕದಲ್ಲಿ ಅವರು ಮೆಹಂದಿ ಹಾಕ್ತಾಯಿದ್ರು. ನನಗೆ ಯೂಶ್ವಲಿ ಮೆಹಂದಿ ಅಂದರೆ ತುಂಬ ಪರ್ಫೆಕ್ಷನ್. ನನಗೆ ಡಿಸೈನ್ ಪರ್ಟಿಕ್ಯುಲರಾಗಿ ಡಿಸೈನ್ಸಲ್ಲಿ ಹೇಳಬೇಕು ಅಂತಂದರೆ, ಹಾಗಾಗಿ ನನಗೆ ಇವ್ರು ತುಂಬಾ ಚೆನ್ನಾಗಿ ಹಾಕಿದ್ರು. ನನಗೆಲ್ಲೂ ನನಗೆ ನೀವು ಹಿಂಗೆ ಹಾಕ್ತಾಯಿದ್ದೀರಾ, ಹಂಗೆ ಹಾಕ್ತಾಯಿದ್ದೀರಾ ನಾನು ಏನೂ ಹೇಳಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಸ್ಯಾಟಿಸ್ಫೈ ಅನ್ನಿಸ್ತು. ನಾವು ಕಸಿನ್ಸ್ ಎಲ್ಲ ಮೆಹಂದಿ ಹಾಕ್ಸ್ಕೋಬೇಕಾದ್ರೆ ಹೆಂಗೆ ಅಂದರೆ, ಫಸ್ಟು ನಮ್ಮ ಅತ್ತಿಗೆ ಹಾಕ್ಕೊಬೇಕಾದ್ರೂ ಅಷ್ಟೇ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಫೋಟೋ ತೋರಿಸ್ಬಿಟ್ಟು ಈ ಥರ ಹಾಕ್ಸ್ಕೊಳ್ಳ ಒಬ್ಬರು ಜೊತೆಗಿದ್ವಿ ಅಂತಂದರೆ ನಾವು ಯೂಶ್ವಲಿ ಒಂದು ಸಜೆಷನ್ ತೊಗೋತಾ ಇರ್ತೀವಿ. ಈ ಥರ ಆ ಥರ ಅಂತ ಡಿಸ್ಕಸ್ ಮಾಡಿಕೊಂಡು ಅದು ಒಂಥರ ಫಂಕ್ಷನ್ ಅಂದ್ರೇ ಹಾಗೆ. ಮತ್ತು ಹೇರ್ ಸ್ಟೈಲ್ ಆಗಿರ್ಬೋದು, ಈ ಥರ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ನಾಳೆ ಇಷ್ಟು ಗಂಟೆಗೆ ರೆಡಿ ಆಗಬೇಕು, ಅದೆಲ್ಲ ಫುಲ್ಲು ಒಂದು ವೈಬೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಎಲ್ಲರೂ ನನಗೆ ಅರೇಬಿಕ್ ಆದರೆ ಓಕೆ ಸಾಕು ಅಂತ ಅನ್ನಿಸ್ತು. ಮತ್ತು ನಮ್ಮ ಅತ್ತಿಗೆಗೆ ರೌಂಡ್ ಡಿಸೈನ್ ಮತ್ತು ಲೋಟಸ್ ಆ ಥರ ಹಾಕಿಸ್ಕೊತಾಯಿದ್ರು. ನಾನು ಈ ಥರ ಅರೇಬಿಕ್ ಆಲ್ಮೋಸ್ಟ್ ನನ್ನ ಫುಲ್ ಹ್ಯಾಂಡೇ ಕವರ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಈ ಥರ ಹಾಕ್ಸ್ಕೊಂಡಿದ್ದು. ಮತ್ತು ಸ್ಯಾಟಿಸ್ಫೈ ಅನ್ನಿಸ್ತು ನನಗೆ. ಪ್ರತಿಯೊಂದು ಡಿಸೈನು ಅಷ್ಟೇ, ನನಗೆಲ್ಲೂ ಎರೇಸ್ ಮಾಡಿ ಆ ಥರ ಏನೂ ಅನಿಸ್ಲಿಲ್ಲ. ನಮ್ಮ ಅತ್ತಿಗೆ ಈ ಥರ ಸಿಂಪಲ್ಲಾಗಿ ಲೋಟಸ್ ಹಾಕ್ಸ್ಕೊಂಡಿದ್ರು. ಹಿಂದಿನ ದಿವಸ ಇದು ತಿಂಡಿ ಅದೆಲ್ಲ ನಮ್ಮ ಅಕ್ಕವರೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು. ಅದು ನೀವು ಸುಧಾಕ ವ್ಲಾಗಲ್ಲಿ ನೋಡ್ಬೋದು. ತಿಂಡಿ ಪ್ಯಾಕಿಂಗ್ ವೀಡಿಯೋ ಎಲ್ಲ, ಪ್ರಿಪ್ರೇಷನ್ ವೀಡಿಯೋ ಎಲ್ಲ ಆಲ್ರೆಡಿ ಸುಧಾಕ ಅಪ್ಲೋಡ್ ಮಾಡಿದ್ದಾರೆ. ಮತ್ತು ಫಂಕ್ಷನ್ ವ್ಲಾಗು ಅಷ್ಟೇ, ಆಲ್ಮೋಸ್ಟ್ ನಾನು ಅಕ್ಕ ಇಬ್ಬರೂ ಕ್ಯಾಪ್ಚರ್ ಮಾಡೋಷ್ಟು ಮಾಡಿದ್ದೀವಿ. ನಂದಲ್ಲಿ ಯಾವ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನೋಡ್ಬೋದು, ಅವ್ರದ್ದಲ್ಲಿ ಯಾವ ಕ್ಲಿಪ್ಪಿಂಗ್ಸ್ ಇದೆ ನೀವು ಅದನ್ನು ನೋಡ್ಕೊಬೋದು. ಸೊ ಸುಧಾಕ ವ್ಲಾಗಲ್ಲೂ ಚೆಕ್ ಮಾಡ್ಬೋದು ನೀವು. ಈ ಪ್ಯಾಕಿಂಗ್ಸಿಗೆ ಎಲ್ಲ ಬ್ಯಾಗ್ಸ್ ಎಲ್ಲ ತರಿಸಿದ್ರು. ತಿಂಡಿ ಎಲ್ಲ ಒಂದು ರೌಂಡ್ ಪ್ಯಾಕ್ ಆಗಿರೋದ್ರಿಂದ ಇವತ್ತು ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಫ್ರೂಟ್ಸು ಅದನ್ನೆಲ್ಲ ಬ್ಯಾಗ್ ಹಾಕಿ ಪ್ಯಾಕ್ ಮಾಡ್ತಾಯಿದ್ವಿ. ಹಿಂದಿನ ದಿವಸ ನೈಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡ್ರೆ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಅಷ್ಟು ಬರ್ಡನ್ ಅನಿಸಲ್ಲ. ಸೊ ನಮಗೊಂದು ಹಾಫ್ ಆನ್ ಅವರ್ ಟೈಮಲ್ಲಿ ನಾವೆಲ್ಲ ಮುಗಿಸ್ಕೊಂಡ್ವಿ. ತಿಂಡಿ ಅಂತೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಚಿಕ್ಕಬಳ್ಳಾಪುರದಿಂದ ತರಿಸಿದ್ದು. ಸೊ ತಿಂಡಿ ಅಂತೂ ಕ್ವಾಂಟಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockಗೆ ಎದ್ದು 6 o'clockಗೆಲ್ಲ ಹೊರಟ್ವಿ ಅನಿಸುತ್ತೆ, 6-6:15. ಮೆಹಂದಿನೂ ಅಷ್ಟೇ ಕಲರ್ ಎಲ್ಲ ಚೆನ್ನಾಗಿ ಬಂದಿತ್ತು. ಸೊ ಆನ್ ದ ವೇ ಹಂಗೆ ಹೋಗ್ತಾ ಎಲ್ಲರದೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಮೆಹಂದಿ ಕಲರು. ಒಂದು ಬಿಫೋರ್ ನಾವು 2 ದಿವಸ ಮುಂಚೆ ಹಾಕ್ಸ್ಕೊಂಡಿದ್ರೆ ಕಲರ್ ಬರುತ್ತೆ ಅಂತೆಲ್ಲ ಅಂತೀವಲ್ಲ, ಓವರ್ ನೈಟ್ ಇಟ್ಕೊಂಡಿದ್ದ ತಕ್ಷಣ ನಮಗೆಲ್ಲ ಕಲರ್ ಬರುತ್ತೆ. ಸೊ ಹಾಗಾಗಿ ಇವಾಗ ನಾವು ಸುಧಾಕ ಮತ್ತು ನಮ್ಮ ಭಾವ ಎಲ್ಲ ಪಿಕ್ ಮಾಡಿದ್ರು. ನಾನು ನಮ್ಮ ಅತ್ತಿಗೆ ಎಲ್ಲ ಒಂದು ಕಾರಲ್ಲಿದ್ದೀವಿ. ನನ್ನ ತಂಗಿ, ಆಶಕ, ಮಮ್ಮಿ ಎಲ್ಲ ಅವರು ಒಂದು ಕಾರಲ್ಲಿ ಬರ್ತಾಯಿದ್ದಾರೆ. ಆನ್ ದ ವೇ ಹಂಗೆ ಹೋಗ್ತಾ ಟಿಫನ್ ಎಲ್ಲ ಮುಗಿಸ್ಕೊಂಡು, ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಂದರೆ 7:30-7 o'clock ಆಗಿತ್ತು. ಅದು ತುಂಬ ಬೇಗ ಅನಿಸುತ್ತೆ ನಮಗೆ ಬ್ರೇಕ್ಫಾಸ್ಟಿಗೆ. ಎಲ್ಲ ಇಡ್ಲಿ ಆ ಥರ ತೊಗೊಂಡು ಇವಾಗ ವೆನ್ಯೂ ರೀಚ್ ಆದ್ವಿ. ಇದು ಆರಂಭ ರೆಸಾರ್ಟ್ ಇದು. ಸೊ ಆಲ್ರೆಡಿ ಪಂಜನಿ ಬರ್ತಡೇನೂ ಇಲ್ಲೇ ಮಾಡಿದ್ದು ಮತ್ತು ಈಶಾನ್ ಬರ್ತಡೇನೂ ಇಲ್ಲೇ ಮಾಡಿದ್ದು. ತುಂಬ ಕನ್ವೀನಿಯೆಂಟ್ ಆಗಿರೋದ್ರಿಂದ ಮತ್ತು ಎಲ್ಲ ಥರನೂ ಅವರು ಈ ಸತಿನೂ ಇಲ್ಲೇ ಮಾಡ್ತಾ ಇರೋದು. ಮತ್ತು ವೆನ್ಯೂನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು.
ನೀವು ಈ ತರ ಮಾಡಿ ಒಂದು 20 ಇಯರ್ಸ್ ಫ್ರೆಂಡ್ ಸಿಕ್ಕಿದ್ದು ನಂಬರ್ ಕೇಳಿ ನಿಮ್ಮನ್ನ ಕೇಳಿ ಅವರು ಪಾಪ ನೀವು ನಂಬರ್ ಕೊಟ್ಟು ನನಗೆ ಸಿಕ್ಕಿದ್ದು. ಇವಾಗ ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ಇದಾರೆ ಅವಾಗ ನೆನ್ಸ್ಕೊಂತೀನಿ ನಿಮ್ಮನ್ನ ನಾನು. ಫಸ್ಟ್ ಇಲ್ಲೇ ತಾನೇ ಬಂದಿದ್ದೆ. ಹೌದೌದು, ನನ್ನ ಬ್ಲಾಗ್ ನೋಡಿ ಸಿಕ್ಕಿರೋದು. ನಿಮ್ಗೆ ಮೆಸೇಜ್ ಮಾಡಿದ್ದಾರೆ. ಅವ್ರು ನನ್ನ ನಂಬರ್ ಕೊಟ್ಟು ಅವರು ಮೊನ್ನೆನೂ ಮಾತಾಡ್ಕೊಂಡ್ವಿ. 20 ಇಯರ್ಸ್ ಆಗಿತ್ತು. ಇವಾಗ ಕುಚ್ಚೆಲ್ಲ ಡಿಸೈನ್ಸ್ ಬರುತ್ತಲ್ವ, ಫ್ಲವರು, ಲೋಟಸ್ ಎಲ್ಲ ಹಾಕೊಳ್ಳೋದು, ಅದು ನಮಗೆ ಐಡಿಯಾಸ್ ಇರಲಿಲ್ಲ. ಅವ್ರು ತಂದಿರ್ತಾರೆ, ಅವ್ರ ಹತ್ರ ರೆಡಿ ಇರುತ್ತೆ, ಮಾಡ್ತಾರೆ ಅಂತ. ನಾವು ಸಿಕ್ಲಿಲ್ವಲ್ಲ ಅರ್ಜೆಂಟಿಗೆ ಅಂತ ಸುಮ್ಮನೆ ಆಗಿಬಿಟ್ವಿ. ಮತ್ತು ಅಲ್ಲಿರೋ ಫ್ಲವರಲ್ಲೇ ನೀವು ಮಾಡ್ತೀರಾ ಅಂತ ಕೇಳಿದಾಗ ಅವರು ಎಲ್ಲ ಎಕ್ವಿಪ್ಮೆಂಟ್ಸ್ ರೆಡಿ ಇಟ್ಕೊಂಡಿದ್ರು. ನಾವು ಫ್ಲವರ್ ತಂದುಕೊಟ್ಟಿದ್ದು ಅಷ್ಟೇ, ನಮ್ಮ ಸ್ಯಾರಿ ಕಲರು ನೀಟಾಗಿ ಕುಚ್ಚೆಲ್ಲ ಹಾಕಿ ಎಲ್ಲ ಇದು ಮಾಡಿದ್ರು. ನಾವು ಅಂದ್ಕೊಂಡ್ವಿ ಸೊ ಲೋಟಸ್ ತಂದಿದ್ರೆ ಆಗಿರ್ತಾಯಿತ್ತು ಅಂತ. ಬಟ್ ನಮ್ಮ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋ ಥರನೇ ಇತ್ತು. ಸೊ ಈ ಥರ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಫ್ಲವರ್ ಕೊಟ್ಟಿದ ತಕ್ಷಣವೇ ಅವರು ಈ ಥರ ಅವರೇ ರೆಡಿ ಮಾಡಿ ಕುಚ್ಚೆಲ್ಲ ರೆಡಿ ಮಾಡಿದರು. ಸ್ಯಾರಿನೂ ಅಷ್ಟೇ ಮುಂಚೆನೇ ಪ್ರೀಪ್ಲೀಟ್ ಎಲ್ಲ ಮಾಡಿ ಎಲ್ಲ ಇಟ್ಕೋತಾಯಿದ್ರು. ಇದು ನನ್ನ ಸ್ಯಾರಿ. ಇದು ನಾನು ಲೈಟ್ ಪಿಂಕ್ಗೆ ಗ್ರೀನ್ ಬಾರ್ಡರ್ ಬರುತ್ತಿದ್ದು ನನ್ನ ತಂಗಿದು ಈ ಸ್ಯಾರಿ. ಎಲ್ಲರದು ಫಸ್ಟೇ ಪ್ರೀಪ್ಲೀಟ್ ಮಾಡಿ ಇಟ್ಕೋತಾಯಿದ್ರು. ಸೊ ದಟ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಮಾಡ್ತಾರಲ್ವ, ಹಾಗೆ ನನ್ನದು ಹೇರ್ ಸ್ಟೈಲೂ ಅಷ್ಟೇ ನನಗೆ ಸ್ವಲ್ಪ ತುಂಬ ಟ್ರೆಡಿಷ್ನಲಾಗೇ ಬೇಕಾಗಿತ್ತು. ಟ್ರೆಡಿಷ್ನಲಾಗಿ ಚೆನ್ನಾಗಿ, ಇವಾಗ ಸ್ವಲ್ಪ ಫ್ರೀ ಹೇರ್ಸ್ ಎಲ್ಲ ಬಿಡೋದೆಲ್ಲ ನನಗೆ ಏನು ಅಷ್ಟು ಇಷ್ಟ ಇರಲಿಲ್ಲ. ಹಾಗಾಗಿ ಟ್ರೆಡಿಷ್ನಲಾಗಿ ಬೇಕಾಗಿತ್ತು ಅಂತ ನಾನು ಈ ಥರ ಪ್ರಿಫರ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು ಔಟ್ಲುಕ್ಕು. ನಮಗೆ ಸ್ವಲ್ಪ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಏರ್ ಆಕ್ಸೆಸರೀಸ್ ಏನಾದರೂ ಶಾಪ್ ಮಾಡ್ಬೋದು ಅಂತ ಅನ್ನಿಸ್ತು. ಬಟ್ ಅವ್ರ ಹತ್ರ ಇರೋದ್ರಲ್ಲೇ ಎಲ್ಲ ಚೆನ್ನಾಗೇ ಮಾಡಿದರು. ಆಲ್ಮೋಸ್ಟ್ ಎಲ್ಲನೂ ನಮಗಿಂಥದ್ದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ, ಎಲ್ಲ ಚೆನ್ನಾಗಿತ್ತು. ಮತ್ತು ನನ್ನದು ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಆದಮೇಲೆ ನಾನಿವಾಗ ಮೇಕಪ್ಗೆ ಕೂತ್ಕೊಂಡಿದ್ದೀನಿ. ಮೇಕಪ್ಪು ಅಷ್ಟೇ ನನಗೆ ಅದು ಕುತ್ತಿ ಹಿಂಗೆ ಜಡೆ ಬೇರೆ ಅದು ಹೆವಿ ಅನ್ನಿಸ್ತಾ ಇತ್ತಲ್ಲ, ಆಲ್ರೆಡಿ ಹೇರ್ ಸ್ಟೈಲ್ ಆಗಿರೋದ್ರಿಂದ ಜಾಸ್ತಿ ತಲೆ ಅಲ್ಲಾಡ್ಸೋಕ್ಕೆಲ್ಲ ಆಗ್ತಾಯಿರಲಿಲ್ಲ. ಹಾಗಾಗಿ ಇವಾಗೆಲ್ಲ ರೆಡಿ ಆಯಿತು. ಜ್ಯುವೆಲ್ಸ್ ಒಂದು ಹಾಕ್ಕೊಂಡ್ಬಿಟ್ರೆ ನಂದು ಫುಲ್ಲು ರೆಡಿ ಆಯಿತು. ಹಾಗಾಗಿ ಈ ಸತಿ ನಾನು ನನ್ನ ನ್ಯೂ ನೆಕ್ಲೆಸ್ ಇದೆ ಫಸ್ಟ್ ಫಂಕ್ಷನಿಗೆ ವೇರ್ ಮಾಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಫಂಕ್ಷನ್. ಇವಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹೊಸ ನೆಕ್ಲೆಸ್ ಇನ್ನೂ ಎಲ್ಲೂ ಹಾಕ್ಕೊಂಡಿಲ್ಲ ಅಂತ. ಫಸ್ಟ್ ಫಂಕ್ಷನ್ ಇದೆ, ಫಸ್ಟ್ ಫಂಕ್ಷನಲ್ಲಿ ನಾನು ಹಾಕೋತಾ ಇರೋದು. ಮತ್ತು ಇದು ಲಾಂಗ್ ದೊಡ್ಡ ಜುಮ್ಕಿ ಒಂದು ಹಾಕ್ಕೊಂಡಿದ್ದೆ. 2-3 ಹಾಕೊಳ್ಳೋಕ್ಕಿಂತ ಒಂದೇ ನೀಟಾಗಿ ಸಿಂಪಲಾಗಿ ಕ್ಯಾರಿ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಎಲ್ಲದಕ್ಕೂ ಮ್ಯಾಚ್ ಆಗ್ತಾಯಿತ್ತು. ಸೊ ಇದು ನನ್ನ ಫೈನಲ್ ಲುಕ್ ರೆಡಿ ಆಯಿತು. ಇದು ಸ್ಯಾರಿನೂ ಅಷ್ಟೇ ನಾನು ಸುದರ್ಶನಲ್ಲಿ ತೊಗೊಂಡಿದ್ದು. ಇದು ಬಂದು ಆಲ್ಮೋಸ್ಟ್ 3 ಇಯರ್ಸ್ ನಕ್ಷಿತ್ ಸೀಮ್ ಅಂತದ್ದು ಸ್ಯಾರಿ. ತಿರ್ಗಾ ನಾನು ರಿಪೀಟೇ ಮಾಡಿರಲಿಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದು. ನಮ್ಮ ಅತ್ತಿಗೆದು ರೆಡಿ ಆಗಿತ್ತು ಆಲ್ಮೋಸ್ಟು. ಫುಲ್ ಅವ್ರದ್ದು ರೆಡಿ ಆದಮೇಲೆ ಅವ್ರ ಸ್ಟೇಜ್ ಅರೇಂಜ್ಮೆಂಟ್ಸು ಮತ್ತು ಪ್ಲೇಟ್ ಡೆಕೋರರ್ದು ಅದೆಲ್ಲ ಅವ್ರು ನೋಡ್ಕೋಬೇಕಾಯಿತು ಅಂದ್ಬಿಟ್ಟು ಅವ್ರು ಓಡಾಡ್ತಾಯಿದ್ರು. ನಾವು ಈಶಾನ್ಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಇಲ್ಲಿ ನಾವಿದೆಲ್ಲ ಓಡಾಡಿಕೊಂಡು ಇನ್ನು ಸುಧಾಕ ರೆಡಿ ಆಗ್ತಾಯಿದ್ರು. ಹಾಗಾಗಿ ಸ್ಟೇಜ್ ಎಲ್ಲ ಡೆಕೋರೇಟ್ ಆಗಿತ್ತು. ಅದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ತುಂಬಾ ಎಲ್ಲ ನೀಟಾಗಿ ಆರ್ಗನೈಸ್ ಆಗಿ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ಸೈಡಲ್ಲಿ ಈ ಕಡೆ ಎಲ್ಲರಿಗೂ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಮತ್ತು ದಿಂಡು ಮತ್ತು ಹೇರ್ ಪಿನ್ಸು ಮತ್ತು ರಿಟರ್ನ್ ಗಿಫ್ಟ್ಸು ಅದೆಲ್ಲ ರೆಡಿ ಮಾಡಿ ಇಲ್ಲಿಟ್ಟಿದ್ರು. ಹಾಗಾಗಿ ಮತ್ತು ಚೇರ್ಸ್ ಎಲ್ಲನೂ ಆರ್ಗನೈಸ್ ಆಗಿತ್ತು. ಓಪನ್ ಸ್ಟೇಜ್ ಇದು ಎಲ್ಲ ಒಂಥರ ಚೆನ್ನಾಗಿ ಎನ್ವೈರ್ನಮೆಂಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇವಾಗ ಈಶಾನ್ಗೆ ಫೋಟೋ ಸೆಷನ್ ಮಾಡ್ಸೋಕ್ಕೆ ನಾವೆಲ್ಲ ಇಲ್ಲಿ ಸರ್ಕಸ್ ಮಾಡ್ತಾ ಇರೋದು.
ಇಲ್ಲಿ ಆದಷ್ಟು ನಾನು ಡೆಕೋರೇಷನ್ದಾಗಿರ್ಬೋದು ಮತ್ತು ಪ್ರತಿಯೊಂದು ಏನು ಮಾಡಿದ್ರು ಅದೆಲ್ಲ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದೆ. ಮತ್ತು ಇವತ್ತು ಮಳೆ ಬರೋ ಥರ ಏನೂ ಇರಲಿಲ್ಲ, ಹಾಗಾಗಿ ಅದು ವೆನ್ಯೂ ಚೇಂಜ್ ಮಾಡಿರೋದು. ನೀವು ಸುಧಾಕಾ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ನೋಡಿರೋದು ವೆನ್ಯೂ ಬೇರೆ, ಇವಾಗ ತಿರ್ಗಾ ಇದು ಚೇಂಜ್ ಮಾಡಿದ್ದು. ಸೊ ಹಾಗಾಗಿ ಇವಾಗೆಲ್ಲ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ನಮಗೂ ಹೇಳಿದ್ನಲ್ಲ ಟೈಮೆಲ್ಲ ಸಿಕ್ಕಿತ್ತು ಫೋಟೋ ಸೆಷನ್ಗೆ, ವೀಡಿಯೋಗೆ, ಅದೆಲ್ಲನೂ. ಇದು ತುಂಬ ಮೋಸ್ಟ್ ವೇಟೆಡ್ ಫಂಕ್ಷನ್ ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ ನಾವು ಅನ್ಕೋತಾ ಇದ್ವಿ ಆ ಥರ ರೆಡಿ ಆಗಬೇಕು, ಹೆಂಗೆ ಏನು ಅಂತ. ಅದು ಹತ್ತತ್ರ ಬಂದಾಗ ನಮ್ಗೆ ಅನಿಸುತ್ತೆ. ಮತ್ತು ಹತ್ತತ್ರ ಬಂದಾಗ ನಮಗೆ ಟೈಮೇ ಸಿಕ್ಕಲ್ಲ, ಏನು ತೊಗೊಳೋದು, ಏನು ಮಾಡೋದು, ಹೆಂಗೆ ಏನು ಅಂತೆಲ್ಲ ತಲೆ ಓಡಿಸ್ಬೇಕು. ನಂದು ರೆಡಿಯೆಲ್ಲ ಆಗಿತ್ತು. ಪಂಜನಿ ರೆಡಿ ಆಗೋಷ್ಟೊತ್ತಿಗೆ ನಮ್ಮದು, ನಮ್ಮ ಅತ್ತಿಗೆದು, ಈಶಾನ್ದು ಎಲ್ಲ ಫೋಟೋ ಸೆಷನ್ ಆಯಿತು. ಇವಾಗ ಪಂಜನಿ ರೆಡಿ ಆದಳು. ಇನ್ನೇನು 11:30ಗೆ ಕುಣಿಸೋದು ಅಂತ ಅಂದ್ಕೊಂಡಿದ್ರು. ಅಷ್ಟೊತ್ತಿಗೆ ಸ್ವಲ್ಪ ಫೋಟೋ ಸೆಷನ್ ಅವಳದು ಇಂಡೋರು ಔಟ್ಡೋರು ಫ್ಯಾಮಿಲಿ ಫೋಟೋ ಸೆಷನ್ ಎಲ್ಲ ಮಾಡ್ಕೋಬೇಕಾಯಿತು. ಇವಾಗ ಅವರು ಮೇಕಪ್ ಅವರೆಲ್ಲ ತಗೊತಾಯಿದ್ರು ಫೋಟೋ. ಪಂಜನಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಂದರೆ ಯೂಶ್ವಲಿ ವೀಡಿಯೋಗಿಂತ ನಾವು ಫೋಟೋಸಲ್ಲಿ ನೋಡೋದಕ್ಕೆ ಒಂಥರ ಫುಲ್ ಇಂಪ್ರೆಸಿವ್ ಆಗಿತ್ತು. ಮತ್ತು ಡೈರೆಕ್ಟಾಗಿ ಅವಳನ್ನ ಈ ಸ್ಯಾರಿಯಲ್ಲಿ ಮತ್ತು ಆ ಜುವೆಲ್ಸು ಮೇಕಪ್ ಎಲ್ಲ ನೋಡೋದ್ರಲ್ಲಿ ಫಸ್ಟ್ ಲುಕ್ಕೇ ಫುಲ್ಲು ಬೆಸ್ಟ್ ಇಂಪ್ರೆಷನ್ನು. ಇವಾಗ ಆಶಕದು ರೆಡಿ ಆಯಿತು. ಅವ್ರದ್ದು ಫೋಟೋ ಸೆಷನ್ನು ಮತ್ತು ಆಶಕನು ಇವಾಗ ಈಚೆ ಬಂದಿದ ತಕ್ಷಣ ಅವ್ರ ಅರೇಂಜ್ಮೆಂಟ್ಸು ಅದೆಲ್ಲ ನೋಡಬೇಕಾಗಿತ್ತಲ್ಲ, ಹಾಗಾಗಿ ಅವರು ಸ್ವಲ್ಪ ಬ್ಯುಸಿ ಇರುತ್ತಲ್ಲ ಫಂಕ್ಷನ್ ಅಂತ ಅಂದಮೇಲೆ. ಹಾಗೆ ನೆಕ್ಸ್ಟ್ ನನ್ನ ತಂಗಿದು ಅವಳದು ರೆಡಿ ಆಯಿತು. ಎಲ್ಲ ಆಲ್ಮೋಸ್ಟ್ ಟ್ರೆಡಿಷ್ನಲ್ಲೇ ಆ ಥರನೇ ರೆಡಿ ಆಗಿದ್ವಿ. ಅವಳು ಈ ಸ್ಯಾರಿಗೆ ಸೂಟ್ ಆಗೋ ಥರ ಅವಳು ಮೆಸ್ಸಿ ಬ್ರೇಡ್ ಆ ಥರ ಹಾಕ್ಸ್ಕೊಂಡಿದ್ಲು, ಮೆಸ್ಸಿ ಲೋ ಬನ್ ಹಾಕ್ಸ್ಕೊಂಡಿದ್ಲು. ಇವಾಗ ಪಂಜನಿದು ಫೋಟೋ ಸೆಷನ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾನು ಅದನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಪಂಜನಿ ಅಂತೂ ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ಎಲ್ಲ ಮಕ್ಕಳದು ಅವ್ರದ್ದು ಎಲ್ಲ ರೆಡಿ ಆಗ್ತಾಯಿತ್ತು. ಇಲ್ಲಿ ಕತ್ಲು ಬತ್ತೈತೆ. ನಮ್ಮ ಬಾವ ಎಲ್ಲಾರ್ಗು ಪಾಪ ಫೋಟೋ ಇಟ್ಕೊಡ್ತಾ ಇದ್ದಾರೆ, ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ. ಅಷ್ಟು ಪೇಷನ್ಸ್ ಅಲ್ಲಿ ಅಲ್ಲ ಬಾವ, ನೀವು ಅಷ್ಟು ಪೇಷನ್ಸ್ ಅಲ್ಲಿ ಇಟ್ಕೊಡ್ತಾ ಇದ್ದೀರಲ್ಲ ಎಲ್ಲಾರ್ಗು. ನಾವು ಈಚೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ಇವ್ರದ್ದು ಫ್ಯಾಮಿಲಿ ಫೋಟೋ ಸೆಷನ್ ಎಲ್ಲ ಆಗಿತ್ತು. ಯೂಶ್ವಲಿ ನಮಗೆ ನಮ್ಮ ಫಂಕ್ಷನ್ಗಳು ಅಂತಂದರೆ ನಮಗೆ ಟೈಮೇ ಇರೋಲ್ಲ ಫೋಟೋ ವೀಡಿಯೋಸ್ ತಗೊಳ್ಳೋಕ್ಕೆ. 1-2 ಫಂಕ್ಷನ್ಸಿಂದ ಹಂಗೆ ಆಯಿತು. ಅದೇ ಮಾತಾಡ್ಕೋತಾ ಇದ್ವಿ, ಈ ಫಂಕ್ಷನಲ್ಲಿ ಸ್ವಲ್ಪ ಫ್ರೀಯಾಗಿ ನಾವು ಫೋಟೋ ಎಲ್ಲ ತಗೋತಾ ಇದ್ದೀವಿ ಅಂತ. ಈಗ ಫ್ಯಾಮಿಲಿ ಎಲ್ಲ ಬಂದು ಪಂಜನಿನ ಇವಾಗ ಕುಂಡಿಸ್ತಾ ಇದ್ದಾರೆ. ಇವಾಗ ಅವ್ರು 3 ಜನ ಫೋಟೋ ಸೆಷನ್ನು ಮತ್ತು ಪಂಜನಿದು ಅದೆಲ್ಲ ಫೋಟೋ ಸೆಷನ್ ಎಲ್ಲ ಆಯಿತು. ಇವಾಗ ಟೈಮ್ ನೋಡಿಕೊಂಡು ಇಷ್ಟು ಟೈಮಲ್ಲೇ ಕುಣಿಸ್ಬೇಕು ಅಂತೆಲ್ಲ ಇತ್ತು. ಸೊ ಹಾಗಾಗಿ ಟೈಮ್ ನೋಡಿಕೊಂಡು ಎಲ್ಲ ಇವಾಗ ಕುಂಡಿಸ್ತಾ ಇರೋದು. ನಾವು ಫಸ್ಟೇ ಹೋಗಿ ಮತ್ತು ನಮ್ಮ ಅತ್ತಿಗೆ ಹಾರ ಹಾಕೋದು, ಅವರೇ ಸೋದರತ್ತೆ ಆಗಿರೋದ್ರಿಂದ ಅವರು ಮಡ್ಲು ತುಂಬೋದು ಅದೆಲ್ಲ ಇರುತ್ತಲ್ವ, ಹಂಗಾಗಿ ಅವ್ರು ಮಾಡ್ತಾಯಿದ್ರು. ಹಾಗೆ ನಾವು ಎಲ್ಲ ಸ್ಟೇಜ್ ಮೇಲೆ ಹೋದ್ವಿ. ಯೂಶ್ವಲಿ ಬೇರೆ ಫಂಕ್ಷನಲ್ಲೆಲ್ಲ ನಾವು ಇಲ್ಲಿ ಅಲ್ಲಿ ಓಡಾಡೋದು ಆ ಥರನೇ ಇರುತ್ತೆ. ಇದು ನಾವು ಟೈಮ್ ಮಾಡಿಕೊಂಡು ನಾವೆಲ್ಲ ಹಿಂಗೆ ಓಡಾಡಬೇಕು ಹಿಂಗೆ ಅಂತೆಲ್ಲ ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಲ್ಲ. ಹಾಗಾಗಿ ಇವಾಗ ನಾವೆಲ್ಲರೂ ಸ್ಟೇಜ್ ಮೇಲೆ ಹೋಗಿ ನಮ್ಮ ಅತ್ತಿಗೆ ಕುಂಕುಮ ಇಡ್ತಾಯಿದ್ರು. ಅವರೇ ಫಸ್ಟು ಸೋದರತ್ತೆ ಆಗಿರೋದ್ರಿಂದ ಕುಂಕುಮ ಇಟ್ಬಿಟ್ಟು ಅವರು ತಂದಿರೋದು ಬಟ್ಟೆ ಮತ್ತು ಗಿಫ್ಟು ಅದೆಲ್ಲನೂ ಅವರು ಕೊಡ್ತಾಯಿದ್ರು. ಮಕ್ಕಳೆಲ್ಲನೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ದಿಹಾನ್ ಮತ್ತು ಮನ್ವಿತ್ ಇಲ್ಲ ಫಂಕ್ಷನ್ಗೆ, ಅವರಿಬ್ಬರು ಸ್ಕೂಲ್ಗೆ ಹೋಗಿದ್ರು. ನಕ್ಷಿತ್ತು ಅಷ್ಟೇ, ಅವನು ಎಲ್ಲ ಓಡಾಡಿಕೊಂಡು ಆರಾಮಾಗಿ ಎಲ್ಲ ಮಕ್ಕಳು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಮಕ್ಕಳು ಅಲ್ಲೇ ಹಂಗೆ ಎಂಜಾಯ್ ಮಾಡ್ತಾಯಿದ್ರು. ಯಾರು ಎತ್ಕೊಳ್ಳಿ ಆ ಥರ ಅಂತ ಇರಲಿಲ್ಲ. ನಾನು ಮತ್ತು ಸುಧಾಕಾ ಇಬ್ಬರು ನಾವು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ನಮ್ಮ ಅತ್ತಿಗೆ ಇವಾಗ ಕುಂಕುಮ ಎಲ್ಲ ಇಟ್ಬಿಟ್ಟು ಅವ್ರು ಇದು ಮಾಡ್ತಾಯಿದ್ದಾರೆ. ನಾನು ಹತ್ರ ಇದ್ನಲ್ಲ, ಅಲ್ಲಿ ಹಿಂದೆ ಕವರ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಂದ ಅಷ್ಟು ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ. ನಮ್ಮ ಡ್ಯಾಡಿ ಇದು ವೀಡಿಯೋ ಮಾಡ್ತಾ ಇರೋದು.
ನಾನು ಮಮ್ಮಿ ಡ್ಯಾಡಿ ನನ್ನ ತಂಗಿ ಎಲ್ಲ ಫೋಟೋ ಸೆಷನ್ ಮಾಡಿಸ್ಕೊತಾ ಇದ್ವಿ. ಮತ್ತು ಆಮೇಲೆ ಅಂತಂದರೆ ಬ್ಯುಸಿಯಾಗಿ ಹೋಗ್ತೀವಿ, ಮತ್ತು ಗೆಸ್ಟ್ ಎಲ್ಲ ಬರೋವಾಗ ಅಂದರೆ ಮಧ್ಯೆ ಹೋಗಿ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಫಸ್ಟೇ ಒಂದು ಫ್ಯಾಮಿಲಿ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊತಾ ಇದ್ವಿ. 2 ಪ್ರೀವಿಯಸ್ ಫಂಕ್ಷನಲ್ಲಿ ನಾವು ಏನೇನೋ ಮಾಡ್ಕೊಳಕ್ಕಾಗಿಲ್ವೋ ಇವಾಗ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ನಾವೆಲ್ಲ ಕಸಿನ್ಸ್ ಎಲ್ಲ Với lòng mùa đi chờ ಅಮ್ಮು ಹಾಯ್ ಏನಕ್ಕ ಇಷ್ಟು ಕ್ಲಾರಿಟಿ. ನಾವೆಲ್ಲ ಸ್ವಲ್ಪ ಹಂಗೆ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಬಂದವ್ರನ್ನ ಮಾತಾಡ್ಸ್ಕೊಂಡೆಲ್ಲ ನಿಂತ್ಕೊಂಡಿದ್ವಿ. ನಾನು ನಮ್ಮ ಅತ್ತಿಗೆ ಮತ್ತು ಆಶಕ ಸ್ಟೇಜ್ ಮೇಲೆ ಇದ್ದರು. ನಾವೆಲ್ಲ ಕೆಳಗಡೆ ಇಲ್ಲೆಲ್ಲ ಎಲ್ಲರನ್ನೂ ಊಟ ಕಳ್ಸೋದೆಲ್ಲ ಮಾಡ್ತಾಯಿದ್ವಿ. ಎಷ್ಟು ಗಂಟೆಗೆ ಬಿಟ್ರಿ? ಎಲ್ಲಾದ್ರು ಗುಂಡತ್ತೆ ಅಲ್ಲಿದ್ದೀರಾ? ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆದಿರು ಮತ್ತು ಲಕ್ಷ್ಮೀಕ ದೀಪಿಕಾಕ ಎಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ಲ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅದಾದಮೇಲೆ ನನ್ನ ತಂಗಿ, ಅವ್ರ ಹಸ್ಬೆಂಡ್ ಅವರೆಲ್ಲನೂ ಬಂದರು. ಫೋಟೋ ಹಾಯ್ ಇವನು ಕರ್ಕೊಂಡೋಗದಾ? ನಾನು ಸ್ವಲ್ಪ ಬೇಗನೆ ಊಟ ಮುಗಿಸ್ಕೊಂಡೆ, ಯಾಕಂದರೆ ದಿಹಾನ್ ಮನೇಲಿ ಇದನ್ನೆಲ್ಲ ವೆಯ್ಟ್ ಮಾಡ್ತಾ ಇರ್ತಾನೆ. ನಾನು ಬೇಗನೆ ಬಿಡೋಣ ಅಂತ ನಾನು ಸ್ವಲ್ಪ ಬೇಗ ಬಿಡೋ ಪ್ಲ್ಯಾನ್ ಇತ್ತು ಇವತ್ತು. ಹಾಗಾಗಿ ನಮ್ಮ ಅತ್ತೆಯವ್ರ ಜೊತೆನೇ ಬಂದೆ ನಾನು. ಇವಾಗ ಎಲ್ಲ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.